ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ದೇವದಾನವರ ಯುದ್ಧ ಮತ್ತು ದೇವಿಯಿಂದ ದೇವಾಸುರ ಸಂಗ್ರಾಮದ ನಿವಾರಣೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ಶುಕ್ರಾಚಾರ್ಯರು ಓರ್ವ ಮಹಾಪುರುಷರಾಗಿದ್ದರು. ಅವರ ಮಾತನ್ನು ಕೇಳಿ ಮಹಾರಾಜ ಪ್ರಹ್ಲಾದನಿಗೆ ಅಪಾರ ಆನಂದವಾಯಿತು. ದೈವವು ಅತ್ಯಂತ ಬಲವತ್ತರವಾಗಿದೆ ಎಂಬುದನ್ನು ಅವರಿಗೆ ಅರಿವಾಯಿತು. ಅವರು ದೈತ್ಯರಲ್ಲಿ ಹೇಳಿದರು, ಎಲ್ಲಾದರೂ ಯುದ್ಧ ಮಾಡಿದರೂ ನಾವು ವಿಜಯಿಯಾಗುವ ಸಂಭವವಿಲ್ಲ. ಈಗ ವಿಜಯಾಭಿಲಾಷಿಯಾದ ದಾನವರು ಅಭಿಮಾನದಿಂದ ಪ್ರಹ್ಲಾದರಲ್ಲಿ ಹೇಳಿದರು, ಯುದ್ಧ ಮಾಡುವುದು ಪರಮಾವಶ್ಯಕವಾಗಿದೆ. ದೈವ ಏನೆಂಬುದು ನನಗೆ ತಿಳಿಯದು. ದಾನವೇಶ್ವರನೇ, ಉದ್ಯೋಗಹೀನ ವ್ಯಕ್ತಿಯೇ ದೈವದ ಪ್ರಧಾನತೆಯ ಮೇಲೆ ಭರವಸೆ ಇಡುವನು. ದೈವವನ್ನು ಯಾರು ನೋಡಿರುವರು? ಎಲ್ಲಿ ನೋಡಿರುವರು? ದೈವವು ಹೇಗಿದೆ? ಅದನ್ನು ಯಾರು ನಿರ್ಮಿಸಿದರು? ಇದು ಬರೀ ಒಣ ಕಲ್ಪನೆಯಾಗಿದೆ. ಅದಕ್ಕಾಗಿ ಈಗ ನಾವು ಸೈನ್ಯವನ್ನು ಸಿದ್ಧಗೊಳಿಸಿ ಅವಶ್ಯವಾಗಿ ಯುದ್ಧ ಮಾಡುವೆವು. ದೈತ್ಯವರ್ಯನೇ, ನಿಮ್ಮ ಬುದ್ಧಿ ಬಹಳ ಶುದ್ಧವಾಗಿದೆ. ತಾವು ಎಲ್ಲವನ್ನೂ ತಿಳಿದಿರುವಿರಿ. ಕೇವಲ ನಮ್ಮ ಮುಂದೆ ನಿಂತುಕೊಳ್ಳಿ. ರಾಜನೇ, ಪ್ರಬಲ ಶತ್ರುವನ್ನು ಕೂಡ ಕೊಲ್ಲುವ ಶಕ್ತಿ ಪ್ರಹ್ಲಾದನಲ್ಲಿತ್ತು. ದಾನವರು ಉತ್ತೇಜಿಸಿದಾಗ ಅವರು ಸೇನಾಧ್ಯಕ್ಷರಾದರು. ರಣಾಂಗಣಕ್ಕೆ ಹೋಗಿ ಅವರು ದೇವತೆಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸಿದರು. ಯುದ್ಧ ಭೂಮಿಯಲ್ಲಿ ದಾನವರು ಯುದ್ಧಕ್ಕಾಗಿ ಸಿದ್ಧರಾಗಿದ್ದಾರೆ ಎಂಬುದನ್ನು ನೋಡಿ ಸಮಸ್ತ ದೇವತೆಗಳು ಕೂಡ ಸಿದ್ಧರಾಗಿ ದಾನವರೊಂದಿಗೆ ಯುದ್ಧ ಮಾಡತೊಡಗಿದರು. ಬಳಿಕ ಇಂದ್ರ ಮತ್ತು ಪ್ರಹ್ಲಾದರಲ್ಲಿ ಭೀಷಣ ಸಂಗ್ರಾಮ ಕೈಹತ್ತಿತು. 100 ವರ್ಷಗಳವರೆಗೆ ಸತತ ಯುದ್ಧ ನಡೆಯಿತು. ಈ ಮಹಾಯುದ್ಧದಲ್ಲಿ ಪ್ರಹ್ಲಾದನ ಪ್ರಧಾನತೆ ಇತ್ತು. ಶುಕ್ರಾಚಾರ್ಯರಿಂದ ಸುರಕ್ಷಿತರಾದ ದಾನವರು ವಿಜಯಿಯಾದರು. ಆಗ ಇಂದ್ರನು ಬೃಹಸ್ಪತಿಗಳ ಆದೇಶದಂತೆ ಭಗವತಿಯನ್ನು ಮಾನಸಿಕವಾಗಿ ಚಿಂತಿಸಿದನು. ಭಗವತಿಯು ಸಮಸ್ತ ದುಃಖಗಳನ್ನು ದೂರಗೊಳಿಸುವ ಪರಮ ಕಲ್ಯಾಣ ಸ್ವರೂಪಿಣಿ ಹಾಗೂ ಮುಕ್ತಿಯನ್ನು ಕರುಣಿಸುವುದರಲ್ಲಿ ತುಂಬಾ ಕುಶಲನಾಗಿರುವಳು. ಇಂದ್ರನು ಹೇಳಿದನು, ದೇವಿ, ನಿನಗೆ ಜಯವಾಗಲಿ. ಮಹಾಮಾಯೆ, ನೀನು ಜಗಜ್ಜನನಿಯಾಗಿರುವೆ. ನಿನ್ನ ಕೈಗಳಲ್ಲಿ ತ್ರಿಶೂಲ, ಶಂಖ, ಚಕ್ರ, ಗದೆ, ಪದ್ಮ, ಖಡ್ಗ ಮೊದಲಾದ ಆಯುಧಗಳು ವಿರಾಜಿಸುತ್ತಿವೆ. ಎಲ್ಲರನ್ನೂ ನಿರ್ಭಯವಾಗಿಸುವುದು ನಿನ್ನ ಸ್ವಭಾವವಾಗಿದೆ. ಮಾತೆಯೇ, ನಿನಗೆ ನಮಸ್ಕಾರ. ಇಡೀ ಭೂಮಂಡಲವು ನಿನ್ನ ಅಧಿಪತ್ಯವನ್ನು ಮನ್ನಿಸುತ್ತದೆ. 6 ದರ್ಶನ ಶಾಸ್ತ್ರಗಳ ಹಾಗೂ 10 ತತ್ವಗಳ ಅಧಿಷ್ಠಾತ್ರಿ ದೇವಿ ನೀನಾಗಿರುವೆ. ಮಹಾಬಿಂದು ನಿನ್ನ ಸ್ವರೂಪವಾಗಿದೆ. ನೀನು ಮಹಾಕುಂಡಲಿನಿಯಾಗಿರುವೆ. ನಿನ್ನದು ಸಚ್ಚಿದಾನಂದಮಯ ವಿಗ್ರಹವಾಗಿದೆ. ಪ್ರಾಣ ಮತ್ತು ಅಗ್ನಿಹೋತ್ರ ಸಂಜ್ಞಕ 2 ಮಹಾಯಜ್ಞಗಳು ನಿನ್ನ ರೂಪವಾಗಿವೆ. ದೀಪಶಿಖೆಯಂತೆ ನೀನು ಪ್ರಕಾಶಮಾನನಾಗಿರುವೆ. ನಿನಗೆ ನನ್ನ ನಮಸ್ಕಾರಗಳು. ಮಾತೆಯೇ, ನಿನ್ನದು ಪಂಚಕೋಶಾತ್ಮಕ ವಿಗ್ರಹವಾಗಿದೆ. ನೀನು ಆನಂದಮಯ ಕೋಶ ಪುಷ್ಟಭೂತ ಬ್ರಹ್ಮಸ್ವರೂಪಿಣಿಯಾಗಿರುವೆ. ಜನರು ನಿನ್ನನ್ನು ಆನಂದ ಕಲಿಕೆ ಎಂದು ಹೇಳುತ್ತಾರೆ. ಸಮಸ್ತ ಉಪನಿಷತ್ತುಗಳ ಮೂಲಕ ನಿನ್ನನ್ನೇ ಸ್ತುತಿಸಲಾಗಿದೆ. ತಾಯಿಯೇ, ಪ್ರಸನ್ನಳಾಗು. ಜಗದಂಬೆಯೇ, ನಾವು ಅತ್ಯಂತ ನಿರ್ಬಲರಾಗಿರುವೆವು. ದೈತ್ಯರು ನಮ್ಮನ್ನು ಸೋಲಿಸಿರುವರು. ದೇವಿಯೇ, ನೀನು ನಮ್ಮ ಶರಣದಾತ್ರಿಯಾಗಿರುವೆ. ಆದ್ದರಿಂದ ಈ ಸಂಕಟದಿಂದ ನಮ್ಮನ್ನು ಕಾಪಾಡು. ನಿನ್ನ ಶಕ್ತಿಯು ಜಗತ್ ಪ್ರಸಿದ್ಧವಾಗಿದೆ. ಕಷ್ಟವನ್ನು ಕಳೆಯುವ ದೇವಿಯೇ, ನಿನಗೆ ಎಲ್ಲ ಶಕ್ತಿಗಳು ಸುಲಭವಾಗಿವೆ. ನಿನ್ನನ್ನು ಧ್ಯಾನಿಸುವವರಿಗೆ ಅವಿನಾಶಿಯಾದ ಸುಖವು ಸಿಗುವುದು. ನಿನ್ನ ಉಪಾಸನೆಯನ್ನು ಉಪೇಕ್ಷಿಸಿದವರು ಅನೇಕ ಪ್ರಕಾರದ ದುಃಖ, ಶೋಕ ಮತ್ತು ಭಯಕ್ಕೆ ಬಲಿಯಾಗುತ್ತಾರೆ. ಮೋಕ್ಷದ ಅಭಿಲಾಷೆಯುಳ್ಳ ವೀತರಾಗಿ ಹಾಗೂ ಅಹಂಕಾರ ಶೂನ್ಯ ಮಹಾತ್ಮ ಪುರುಷರು ನಿನ್ನನ್ನು ಉಪಾಸಿಸಿ ಸಂಸಾರ ಸಾಗರದಿಂದ ದಾಟಿ ಹೋಗುತ್ತಾರೆ. ದೇವಿಯೇ, ನೀನು ವಿಶ್ವಮಾತೆಯಾಗಿರುವೆ. ನಿನ್ನ ಪರಾಕ್ರಮದ ಮುಂದೆ ದುಃಖಗಳು ನಿಲ್ಲಲಾರವು. ಅಖಿಲ ಜಗತ್ತನ್ನು ಸಂಹಾರ ಮಾಡಲು ನೀನು ಕಾಲರೂಪವನ್ನು ಧರಿಸುವೆ. ಮಾತೆಯೇ, ಬ್ರಹ್ಮ, ವಿಷ್ಣು, ಮಹೇಶ, ಸೂರ್ಯ, ಇಂದ್ರ, ಯಮ, ವರುಣ, ಅಗ್ನಿ, ಪವನ, ನಿಗಮ, ಆಗಮ ಹಾಗೂ ಮುನಿಗಳು ಇವರೆಲ್ಲರೂ ನಿನ್ನ ಅನುಪಮ ಮಹಿಮೆಯನ್ನು ತಿಳಿಯಲು ಅಸಮರ್ಥರಾಗಿರುವಾಗ
ಮಂದ ಬುದ್ಧಿಯ ಸಾಧಾರಣ ಜನರು ಯಾರು ತಾನೇ ನಿನ್ನ ಚರಿತ್ರವನ್ನು ತಿಳಿಯಬಲ್ಲರು? ಯಾರ ಹೃದಯದಲ್ಲಿ ನಿನ್ನ ಭಕ್ತಿ ಭಾವವು ನೆಲೆಸಿದೆಯೋ ಅವರೇ ಸಾಂಸಾರಿಕ ತಾಪಗಳಿಂದ ಮುಕ್ತರಾಗಿ ಸುಖದ ಅಗಾಧ ಸಮುದ್ರದಲ್ಲಿ ಮುಳುಗೇಳುತ್ತಾರೆ. ಅಂತಹವರೇ ಮಹಾತ್ಮ ಪುರುಷರು ಭಾಗ್ಯವಂತರೆಂದು ತಿಳಿಯಲಾಗುತ್ತದೆ. ಉಮೆಯೇ, ನಿನ್ನ ಭಕ್ತಿಯಿಂದ ವಂಚಿತರಾದ ಭಾಗ್ಯಹೀನರು ಜನ್ಮ ಮರಣ ರೂಪಿ ತರಂಗಗಳುಳ್ಳ ದುಃಖಮಯ ಸಂಸಾರವನ್ನು ಎಂದಿಗೂ ಪಾರಾಗಲಾರರು. ಯಾವ ಭಾಗ್ಯವಂತರ ಮೇಲೆ ಬಿಳಿಯ ಚಾಮರ ಬೀಸಲಾಗುವುದೋ, ಯಾರಿಗೆ ಹಾಸ್ಯ ವಿಲಾಸದ ಸುರಸ ದೊರಕಿದೆಯೋ, ತಿರುಗಾಡಲು ಸುಂದರವಾದ ಯಾನ ಯಾರಿಗೆ ಪ್ರಾಪ್ತವಾಗಿದೆಯೋ ಅವರು ಹಿಂದಿನ ಜನ್ಮದಲ್ಲಿ ಅನೇಕ ಉಪಚಾರಗಳಿಂದ ನಿನ್ನನ್ನು ಅವಶ್ಯವಾಗಿ ಪೂಜಿಸಿರಬೇಕು ಎಂದು ನಾನು ಯೋಚಿಸುತ್ತಿರುವೆನು. ಎಲ್ಲರಿಂದ ಸಮ್ಮಾನಿತರಾಗಿ ಆನೆಯ ಮೇಲೆ ಕುಳಿತು ಸಂಚರಿಸುವವರು, ಸಾಮಂತ ರಾಜರಿಂದ ನಮ್ರತೆಯಿಂದ ಜೊತೆಗೂಡಿದವರು ಅವಶ್ಯವಾಗಿ ನಿನ್ನ ಆರಾಧನೆಯನ್ನು ಮಾಡಿರುವರೆಂದೇ ನಾನು ತಿಳಿಯುತ್ತೇನೆ. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ಇಂದ್ರನು ಸ್ತುತಿಸಿದಾಗ ಭಗವತಿ ಭುವನೇಶ್ವರಿಯು ತತ್ಕ್ಷಣ ಅಲ್ಲಿ ಪ್ರಕಟಳಾದಳು. ಸಿಂಹಾರೂಢಳಾಗಿದ್ದು 4 ಭುಜಗಳಿಂದ ಸುಶೋಭಿತಳಾಗಿದ್ದಳು. ಶಂಖ ಚಕ್ರ ಗದೆ ಪದ್ಮಗಳು ಆಕೆಯ ಕೈಗಳಲ್ಲಿ ಶೋಭಿಸುತ್ತಿದ್ದವು. ಸುಂದರ ಕಣ್ಣುಳ್ಳ ಆಕೆಯು ಕೆಂಪಾದ ಸೀರೆಯನ್ನು ಉಟ್ಟಿದ್ದಳು. ಕೊರಳಿನಲ್ಲಿ ದಿವ್ಯ ಹಾರಗಳಿದ್ದವು. ಮುಖದಲ್ಲಿ ಪ್ರಸನ್ನತೆಯ ಕಿರಣಗಳು ಹೊರಹೊಮ್ಮುತ್ತಿದ್ದವು. ಆಕೆಯು ಸುರರಲ್ಲಿ ಹೇಳಿದಳು, ದೇವತೆಗಳಿರ, ನಿರ್ಭಯರಾಗಿರಿ. ಈಗ ನಾನು ನಿಮ್ಮ ಕಲ್ಯಾಣವನ್ನು ಅವಶ್ಯವಾಗಿ ಮಾಡುವೆನು. ಹೀಗೆ ನುಡಿದು ದುರ್ಗೆಯು ಸಿಂಹವನ್ನೇರಿ ಕೂಡಲೇ ಮದದ ಅಭಿಮಾನದಿಂದ ಉನ್ಮತ್ತರಾದ ದಾನವರ ಬಳಿಗೆ ತೆರಳಿದಳು. ದೇವಿಯು ಮುಂದೆ ಬಂದು ನಿಂತಿರುವಳೆಂದು ಪ್ರಹ್ಲಾದನ ಮುಂದಾಳತ್ವದಲ್ಲಿ ಇದ್ದ ದೈತ್ಯರೆಲ್ಲರೂ ನೋಡಿ ಭಯಗೊಂಡು ಪರಸ್ಪರ ವಿಚಾರ ವಿನಿಮಯ ಮಾಡತೊಡಗಿದರು. ಈಗ ಮುಂದೆ ನಾವೇನು ಮಾಡಬೇಕು? ಏನೇ ಇರಲಿ, ಭಗವಾನ್ ನಾರಾಯಣನನ್ನು ಭೇಟಿಯಾಗಿಯೇ ಈ ಚಂಡಿಕೆಯು ಇಲ್ಲಿಗೆ ಆಗಮಿಸಿರುವಳು. ಇದೇ ಶಕ್ತಿಯು ಮಹಿಷಾಸುರ ಹಾಗೂ ಚಂಡಮುಂಡರನ್ನು ಕೊಂದಿದ್ದಳು. ಆಕೆಯ ಓರೆ ನೋಟದಿಂದಲೇ ಮಧುಕೈಟಭರು ಹತರಾದರು. ಆ ಭಗವತಿ ಜಗದಂಬೆಯು ಈಗ ನಮ್ಮೆಲ್ಲರ ಪ್ರಾಣಗಳನ್ನು ಅವಶ್ಯವಾಗಿ ಕಳೆಯುವಳು. ದೈತ್ಯರು ಹೀಗೆ ಚಿಂತಾತುರರಾಗಿದ್ದಾಗ ಅವರನ್ನು ನೋಡಿ ಪ್ರಹ್ಲಾದನು ಹೇಳಿದನು, ದಾನವ ಶ್ರೇಷ್ಠರೇ, ಈಗ ಯುದ್ಧ ಮಾಡುವುದು ಸರಿಯಲ್ಲ. ನಾವು ಇಲ್ಲಿಂದ ಓಡಿ ಹೋಗುವ. ಆಗ ದೈತ್ಯರಲ್ಲಿ ಗದ್ದಲವೆದ್ದಿತು. ಆಗ ನಮೂಚಿಯು ಆ ದಾನವರಲ್ಲಿ ಹೇಳಿದನು, ಈ ಜಗನ್ಮಾತಾ ಕುಪಿತಳಾಗಿ ನಮ್ಮ ಸಂಹಾರ ಮಾಡಿಬಿಡುವಳು. ಇಂತಹ ಪರಿಸ್ಥಿತಿ ಉಪಸ್ಥಿತವಾಗಿದೆ. ಪುನಃ ಪ್ರಹ್ಲಾದನು ಹೇಳಿದನು, ಮಹಾನುಭಾವರೇ, ದುಃಖವು ಇದಿರಾಗದಂತಹ ಪ್ರಯತ್ನ ಮಾಡಿರಿ. ಈಗಲೇ ನಾವು ಆ ಶಕ್ತಿಯನ್ನು ಸ್ತುತಿಸಿ ಆಕೆಯಲ್ಲಿ ಅಪ್ಪಣೆ ಪಡೆದು ಪಾತಾಳದ ಕಡೆಗೆ ಹೋಗುವ ವ್ಯವಸ್ಥೆ ಮಾಡುವ. ಪ್ರಹ್ಲಾದನು ಹೇಳಿದನು, ನಾನು ಈಗಲೇ ಭಗವತಿ ಶಕ್ತಿಯನ್ನು ಸ್ತುತಿಸುವೆನು. ಸೃಷ್ಟಿ ಸ್ಥಿತಿ ಸಂಹಾರ ಇವೆಲ್ಲವೂ ಆ ಮಹಾಮಾಯೆಯ ಲೀಲೆಯಾಗಿದೆ. ಅವಳು ಅಖಿಲ ವಿಶ್ವದ ಜನನಿಯಾಗಿದ್ದು ಭಕ್ತರಿಗೆ ಅಭಯವನ್ನು ಕೊಡುವುದೇ ಆಕೆಯ ಸ್ವಾಭಾವಿಕ ಗುಣವಾಗಿದೆ. ವ್ಯಾಸರು ಹೇಳುತ್ತಾರೆ, ಪ್ರಹ್ಲಾದರು ಭಗವಾನ್ ವಿಷ್ಣುವಿನ ಭಕ್ತರಾಗಿದ್ದರು. ಪರೋಪಕಾರದ ರಹಸ್ಯ ಅವರಿಗೆ ತಿಳಿದಿತ್ತು. ಅವರು ಕೈ ಮುಗಿದು ಭಗವತಿ ಜಗದಂಬೆಯನ್ನು ಸ್ತುತಿಸತೊಡಗಿದರು. ಯಾರಲ್ಲಿ ಈ ಸಮಸ್ತ ಜಗತ್ತು ಮಾಲೆಯಲ್ಲಿ ಸರ್ಪದಂತೆ ಕಂಡುಬರುತ್ತಿದೆಯೋ ಹಾಗೂ ಎಲ್ಲರ ಅಧಿಷ್ಠಾನ ಸ್ವರೂಪಳು ಆ ಹ್ರೀಂ ಮೂರ್ತಿಧಾರಿಣಿ ಭಗವತಿಗೆ ನಮಸ್ಕಾರವು. ಈ ಸ್ಥಾವರ ಜಂಗಮ ಅಖಿಲ ವಿಶ್ವವು ನಿನ್ನಿಂದಲೇ ಉತ್ಪನ್ನವಾಗಿದೆ. ಇತರ ಕರ್ತರೆಂದು ಕಂಡುಬರುವವರೆಲ್ಲರೂ ಕೇವಲ ನಿಮಿತ್ತ ಮಾತ್ರರಾಗಿದ್ದಾರೆ. ಏಕೆಂದರೆ ಅವರನ್ನು ನಿರ್ಮಿಸುವವಳು ನೀನೇ ಆಗಿರುವೆ. ದೇವಿಯೇ, ನಿನಗೆ ನಮಸ್ಕಾರಗಳು. ಮಹಾಮಾಯೆ, ನೀನು ಸಂಪೂರ್ಣ ಜಗತ್ತಿನ ಜನನಿಯಾಗಿರುವೆ. ದೇವತೆಗಳನ್ನು ಮತ್ತು ದಾನವರನ್ನು ಸ್ವತಃ ನೀನೇ ನಿರ್ಮಿಸಿರುವೆ. ಹೀಗಿರುವಾಗ ತನ್ನದೇ ಕಾರ್ಯದಲ್ಲಿ ಇದೆಂತಹ ಭೇದ ಭಾವ? ತಾಯಿಗೆ ಒಳ್ಳೆಯ ಕೆಟ್ಟ ಎಲ್ಲ ರೀತಿಯ ಮಕ್ಕಳಿರುತ್ತಾರೆ. ಆದರೆ ಅವರಲ್ಲಿ ಅವಳಿಗೆ ಭೇದವಿರುತ್ತದೆಯೇ? ಹಾಗೆಯೇ ನಮ್ಮಲ್ಲಿ ಮತ್ತು ದೇವತೆಗಳಲ್ಲಿ ಈಗ ನೀನು ಭೇದವೆಣಿಸುವುದು ಅನುಚಿತವಾಗಿದೆ. ತಾಯೇ, ದಾನವರು ಹೇಗೂ ಇರಲಿ, ಆದರೆ ನಿನ್ನ ಮಕ್ಕಳೇ ಆಗಿದ್ದಾರಲ್ಲ. ಏಕೆಂದರೆ ಪುರಾಣಗಳಲ್ಲಿ ನಿನ್ನನ್ನು ವಿಶ್ವ ಜನನಿ ಎಂದು ಹೇಳಲಾಗಿದೆ.
ನಮ್ಮಂತೆಯೇ ಆ ದೇವತೆಗಳು ಸ್ವಾರ್ಥಿಗಳಾಗಿದ್ದಾರೆ. ನಮ್ಮಲ್ಲಿ ಮತ್ತು ಅವರಲ್ಲಿ ಯಾವುದೇ ಅಂತರವಿಲ್ಲ. ಇದು ಮೋಹದಿಂದ ಯುದ್ಧದ ಸಂದರ್ಭ ಉಪಸ್ಥಿತವಾಗಿದೆ. ದೇವೇಶ್ವರಿಯೇ, ಪತ್ನಿ ಪುತ್ರಾದಿ ವಿಷಯ ಭೋಗಗಳಲ್ಲಿ ನಾವು ನಿರಂತರ ಆಸಕ್ತರಾಗಿರುವಂತೆಯೇ ತಮ್ಮ ಪರಿವಾರದಲ್ಲಿ ದೇವತೆಗಳಿಗೂ ಆಸಕ್ತಿ ಇದೆ. ಹಾಗಿರುವಾಗ ದೇವತೆಗಳಲ್ಲಿ ದಾನವರಲ್ಲಿ ಏನು ಭೇದ ಉಳಿಯಿತು? ಅವರು ಕಶ್ಯಪರ ಸಂತಾನರಾಗಿದ್ದಾರೆ ಮತ್ತು ನಮ್ಮ ಉತ್ಪತ್ತಿಯು ಕಶ್ಯಪರಿಂದಲೇ ಆಗಿದೆ. ಮಾತೆಯೇ, ಇಂತಹ ಸ್ಥಿತಿಯಲ್ಲಿ ನಮ್ಮ ಕುರಿತು ನಿನ್ನಲ್ಲಿ ದ್ವೇಷ ಏಕೆ ಉಂಟಾಯಿತು? ಮಾತೆಯೇ, ಎಲ್ಲರ ಸೃಷ್ಟಿಯು ನಿನ್ನಿಂದಲೇ ಆಗಿರುವಾಗ ಭೇದವಿರಿಸುವುದು ನಿನಗೆ ಶೋಭಿಸುವುದಿಲ್ಲ. ನೀನಾದರೂ ದೇವತೆಗಳಲ್ಲಿ ಮತ್ತು ದಾನವರಾದ ನಮ್ಮಲ್ಲಿ ಸಮಾನವಾದ ವ್ಯವಹಾರವಿರಿಸಬೇಕು. ಗುಣಗಳ ಸಂಬಂಧವಿರುವುದರಿಂದಲೇ ಸಮಸ್ತ ದೇವತೆಗಳ ಹಾಗೂ ದಾನವರ ಉತ್ಪತ್ತಿಯಾಗಿದೆ. ಮತ್ತೆ ಗುಣಗಳ ಭಂಡಾರರಾದ ಆ ದೇಹಧಾರಿ ದೇವತೆಗಳು ಏಕೆ ನಿನಗೆ ಪ್ರಿಯರಾದರು ಮತ್ತು ನಾವು ಏಕೆ ಪ್ರಿಯರಾಗಲಿಲ್ಲ? ಕಾಮ, ಕ್ರೋಧ, ಲೋಭ ಇವುಗಳು ಸದಾ ಸಮಸ್ತ ಪ್ರಾಣಿಗಳಲ್ಲಿ ಇರುತ್ತವೆ. ಆದ್ದರಿಂದ ಯಾವ ವ್ಯಕ್ತಿಯು ಅವಿರೋಧಿ ಎಂದು ಸಿದ್ಧವಾಗಲಾರದು. ನಮ್ಮಲ್ಲಿ ಮತ್ತು ದೇವತೆಗಳಲ್ಲಿ ಉಂಟಾದ ನಿನ್ನ ವಿರೋಧವು ಕಾಲ್ಪನಿಕವಾಗಿದೆ. ನಿಶ್ಚಯವಾಗಿಯೂ ನೀನೇ ದ್ವೇಷ ಉಂಟು ಮಾಡಿ ಯುದ್ಧವನ್ನು ನೋಡಲು ಬಯಸುತ್ತಿರುವೆ. ಇಲ್ಲದಿದ್ದರೆ ಸಹೋದರರಲ್ಲಿ ಇಂತಹ ವಿರೋಧ ಏಕೆ ಇರಬೇಕು? ಚಾಮುಂಡಿಯೇ, ನಮ್ಮ ಕದನ ನೋಡುವ ಇಚ್ಛೆ ನಿನಗೆ ಇಲ್ಲದಿದ್ದರೆ ಇದು ಏಕೆ ಸಂಭವಿಸುತ್ತಿತ್ತು? ಧರ್ಮದ ರಹಸ್ಯವನ್ನು ತಿಳಿದ ದೇವಿಯೇ, ಧರ್ಮ ಮತ್ತು ಇಂದ್ರ ಎಲ್ಲವೂ ನಮಗೆ ಪರಿಚಿತವಿದೆ. ಆದರೆ ವಿಷಯ ಭೋಗದ ಆಸಕ್ತಿಯ ಕಾರಣ ನಾವು ಸದಾ ಕಾದಾಡುತ್ತಾ ಇರುತ್ತೇವೆ. ಅಂಬಿಕೆ, ನೀನಲ್ಲದೆ ಜಗತ್ತಿನಲ್ಲಿ ಏಕಮಾತ್ರ ಶಾಸಕ ಬೇರೆ ಯಾರೂ ಇಲ್ಲ. ಸಮಸ್ತ ದಾನವರು ನಿನಗೆ ಶರಣು ಬಂದಿರುವರು. ಬೇಕಾದರೆ ಇವರನ್ನು ರಕ್ಷಿಸು ಅಥವಾ ತ್ಯಜಿಸು. ಶ್ರೀದೇವಿಯು ಹೇಳಿದಳು, ದಾನವರಿರ, ನೀವೆಲ್ಲರೂ ನಿರ್ಭಯರಾಗಿ ಕ್ರೋಧ ಬಿಟ್ಟು ಪಾತಾಳಕ್ಕೆ ಹೊರಟು ಹೋಗಿರಿ. ಅಲ್ಲೇ ಇರಲು ಇಚ್ಛಾನುಸಾರ ವ್ಯವಸ್ಥೆ ಮಾಡಿಕೊಳ್ಳಿ. ಈಗ ನೀವು ಕಾಲವನ್ನು ಪ್ರತೀಕ್ಷೆ ಮಾಡುತ್ತೀರಿ. ಒಳ್ಳೆಯ ಅಥವಾ ಕೆಟ್ಟ ಕಾರ್ಯದಲ್ಲಿ ಅದೇ ಕಾರಣವಾಗಿದೆ. ಹೃದಯದಲ್ಲಿ ಶ್ರೇಷ್ಠ ವೈರಾಗ್ಯವು ಉದಿಸಿದವನಿಗೆ ಎಲ್ಲ ಕಾಲಗಳಲ್ಲಿ ಸುಖವೇ ಸುಖವಿದೆ. ಲೋಭಿ ಜನರಿಗೆ 3 ಲೋಕದ ರಾಜ್ಯವು ದೊರೆತರೂ ಸುಖವನ್ನು ಕಾಣಲಾರರು. ಅನೇಕ ಇಚ್ಛೆಗಳನ್ನು ಇರಿಸಿಕೊಂಡಿರುವ ಜನರು ಕೃತಯುಗದಲ್ಲಿಯೂ ಫಲಗಳನ್ನು ಅನುಭವಿಸಿ ಪೂರ್ಣ ಸುಖಿಗಳಾಗದೆ ಹೋದರು. ಆದುದರಿಂದ ಈ ಪೃಥ್ವಿಯನ್ನು ತ್ಯಜಿಸಿ ನೀವು ಈಗಲೇ ಪಾತಾಳ ಲೋಕಕ್ಕೆ ಹೋಗಲು ಸಿದ್ಧರಾಗಿರಿ. ನೀವು ನಿರ್ದೋಷರಾಗಿರುವಿರಿ. ನನ್ನ ಆಜ್ಞೆಯನ್ನು ಮನ್ನಿಸಿ ಅದರಂತೆ ಆಚರಿಸಿರಿ. ವ್ಯಾಸರು ಹೇಳುತ್ತಾರೆ, ಭಗವತಿಯ ವಚನವನ್ನು ಕೇಳಿ ಸಮಸ್ತ ದೈತ್ಯರು ಅದನ್ನು ಅನುಮೋದಿಸಿ ದೇವಿಯ ಚರಣಗಳಲ್ಲಿ ಶಿರವಾಗಿ ಪಾತಾಳದ ದಾರಿ ಹಿಡಿದರು. ದೇವಿಯು ಅವರ ರಕ್ಷಣೆಯ ಭಾರವನ್ನು ಹೊತ್ತಳು. ಮತ್ತೆ ಭಗವತಿಯು ಅಂತರ್ಧಾನಳಾದಳು ಹಾಗೂ ದೇವತೆಗಳು ತಮ್ಮ ಲೋಕಕ್ಕೆ ಹೊರಟು ಹೋದರು. ಆಗ ದೇವತೆಗಳು ಮತ್ತು ದೈತ್ಯರು ವೈರಭಾವವನ್ನು ತ್ಯಜಿಸಿದರು. ಅವರು ಸುಖದಿಂದ ಸಮಯವನ್ನು ಕಳೆಯತೊಡಗಿದರು. ಭಾಗ್ಯಶಾಲಿಗಳು ಈ ಪರಮ ಪಾವನ ಉಪಾಖ್ಯಾನವನ್ನು ಹೇಳುವವರು ಕೇಳುವವರು ಸಮಸ್ತ ದುಃಖಗಳಿಂದ ಬಿಡುಗಡೆ ಹೊಂದಿ ಪರಮ ಪದಕ್ಕೆ ಅಧಿಕಾರಿಗಳಾಗುತ್ತಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.